ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಫುಡ್ ವರ್ಲ್ಡ್. ಇವತ್ತು ನಾನು ಬ್ಲೌಸ್ ಪೀಸಿಂದ ಡೆಕೋರೇಟಿವ್ ಆಗಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ನೀವು ಯಾರಿಗಾದರೂ ಬ್ಲೌಸ್ ಪೀಸ್ ಕೊಡಬೇಕಾದ್ರೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಅರಿಶಿನ ಕುಂಕುಮ, ಒಂದು ರಬ್ಬರ್ ಬ್ಯಾಂಡು, ಈ ರೀತಿ ಡಾಲ್ ತೊಗೊಂಡಿದ್ದೀನಿ. ಅದನ್ನು ಕಂಪ್ಯೂಟರಲ್ಲಿ ಪ್ರಿಂಟೌಟ್ ತೊಗೊಂಡ್ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಒಂದು ಕಾರ್ಡ್ ಶೀಟ್ಗೆ ಅಂಟಿಸ್ಕೊಂಡಿದ್ದೀನಿ. ಫಸ್ಟ್ ನಾವು ಬ್ಲೌಸ್ ಪೀಸ್ನ ತೊಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಾವು ಇವಾಗ ದೇವರಿಗೆ ಸ್ಯಾರಿ ಉಡಿಸ್ಬೇಕಾದ್ರೆ ಹೇಗೆ ಸ್ಯಾರಿ ಫೋಲ್ಡ್ ಮಾಡ್ಕೊತೀವಲ್ಲ, ಅದೇ ಮೆಥಡಲ್ಲಿ ಚಿಕ್ಕ ಚಿಕ್ಕ ಪ್ಲೀಟ್ಸ್ ಆಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಅದನ್ನು ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಚಿಕ್ಕ ಚಿಕ್ಕದಾಗಿ ನೀಟಾಗಿ ಪ್ಲೇಟ್ ಮಾಡ್ಕೊಳ್ಳಿ. ಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ನೀಟಾಗಿ ಒಂದೊಂದಾಗಿ ಸೆಟ್ ಮಾಡ್ಕೊಳ್ಳಿ. ಅಂದರೆ ಈ ರೀತಿ ಒಂದೇ ಲೆವೆಲ್ ಆಗಿ ಬರೋ ಹಾಗೆ ಜೋಡಿಸ್ಕೊಳ್ಳಿ. ಅದನ್ನು ಈ ರೀತಿ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡು ಅದನ್ನು ಗಟ್ಟಿಯಾಗಿ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಫ್ರಾಕ್ ಸ್ಟೈಲಲ್ಲಿ ಬರುತ್ತೆ ನೋಡಿ, ಅದು ಚೆನ್ನಾಗಿ ಅಗಲಾಗಿ ಬರಬೇಕು. ಅಲ್ಲಿ ನಾವು ಅರಿಶಿನ ಕುಂಕುಮದ್ದು ಈ ರೀತಿ ಸ್ಟಿಕ್ ಮಾಡ್ಕೊಳ್ಳೋಣ. ನೀವು ಡಬಲ್ ಗಮ್ ಟೇಪಿಂದ ಬೇಕಿದ್ದರೂ ಸ್ಟಿಕ್ ಮಾಡ್ಕೋಬೋದು. ಅದಾದಮೇಲೆ ನಾವೇನು ಡಾಲ್ ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಡಬಲ್ ಗಮ್ ಟೇಪ್ ಆಗಲಿ ಟಿಕ್ಸೋ ಟೇಪ್ ಆಗಲಿ ಅದರಿಂದ ನಾವು ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಪೀಸ್ ರೆಡಿ ಆಗುತ್ತೆ. ಇದನ್ನು ತಾಂಬೂಲ ಜೊತೆಗೆ ಕೊಟ್ಟರೆ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ, ಯೂನಿಕ್ ಆಗಿರುತ್ತೆ. ನಿಮಗೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.